ಇದು ಡಾಕ್ ಸತೀಶ್ ಅವ್ರು ಏನೋ ಒಂದು ಹೇಳಿದ್ರು, ಗೆಲ್ಲಲ್ಲ ಗೆದ್ದ ಮೇಲೆ ಕಾಲಹಳ್ಳಿ ನುಗ್ತಿ ಅಂತ ಹೇಳಿದ್ರು. ಆ ಸಾಧನೆ ಮಾಡಿಸ್ಬೇಕು ಸರ್, ಅಷ್ಟೇ. ಇದನ್ನ ಅವ್ರಿಗೆ ಶೇರ್ ಮಾಡಿ ಸರ್. ಇನ್ನೊಂದು ಹೇಳಿದ್ರು, ಡಾಕ್ ಸತೀಶ್ ಅವ್ರು ಬಂದು ಗಿಲ್ಲಿ ನಟ ಕಾಲ್ ನುಗ್ಬೇಕು. ಅವನಿಗೋಸ್ಕರ ಈ ಸೆಲ್ಟು 2 ಲಕ್ಷ ಕೊಟ್ಟು ತಗ್ಸ್ಕೊಂಡಿದ್ದೀನಿ ಸರ್. ನಾನು ಅವ್ನ ಒಬ್ಬನೇ ಎಲ್ಲ ಮಡಿಗೆ ದುಡ್ಡು ನಮ್ಮ ಮಳವಳ್ಳಿ ಜನತೆ ನೋಡಿದೆ ಸರ್. ಅವ್ನು ಬರೀ 5 ಕೋಟಿ ಅಲ್ಲ ಸರ್, 37 ಕೋಟಿನ ಓಟಿ ಗೆದ್ದ ಗಿಲ್ಲಿ ನಟಗೆ. ಗಿಲ್ಲಿ ನಟಗೆ ಸರ್ ಇನ್ನೊಂದು ಹೇಳಿದ್ರು ಅವರು, ಡಾಕ್ ಸತೀಶ್ ಅವರು, ಅವ್ರ ಫ್ಯಾನ್ಸ್ ಎಲ್ಲ ಸ್ಲಮ್ ಅಂತ, ಸ್ಲಮ್ ಏರಿಯಾ ಇವಾಗ ಸ್ಲಮ್ ಯಾವ ತರ ಮೆರಿಸ್ತಾ ಇದಾರೆ ಅಂತ ಬಂದ್ ನೋಡಿ ಅಂತ ಹೇಳಿ ತಾಕತ್ತಿದ್ರೆ ಅದು ಮಳವಳ್ಳಿ ಗತ್ತು, ಇಡೀ ಕರ್ನಾಟಕ ಗತ್ತು. ರೈತರ ಮಕ್ಕಳು ಏನು ಅನ್ನೋದನ್ನ ಸಾಧನೆ ಮಾಡಿ ತೋರಿಸಿದ್ರು ನಮ್ ಗಿಲ್ಲಿ ಅವರು. ಅದು ಎಲ್ಲ ಮುಂದಕ್ಕೆ ಅರ್ಥ ಮಾಡ್ಕೋಬೇಕು. ರೈತರ ಬೆಂಬಲ ಹೆಂಗಿದೆ ಅಂತ ಅವ್ರಿಗೆ ಡಾಕ್ ಸತೀಶ್ ಗೊತ್ತಾಗಬೇಕು. ಅರ್ಥ ಆಗ್ಬೇಕು ಸರ್ ಅವ್ರಿಗೆ, ಇನ್ನೂ ಅರ್ಥ ಆಗುತ್ತೆ ಮುಂದೆ. ಇದು ಸ್ವಲ್ಪ ಕಮ್ಮಿ, ಇವಾಗ ಇನ್ನು ಹೋಗ್ತಾ ಗೊತ್ತಾಗುತ್ತೆ. ಅವರು ಎಲ್ಲೋ ಒಂದು ಕೋಟಿ ಗಟ್ಟಲೆ ಒಂದು ಇದ್ ಮಾಡ್ಬೋದು. 4,00,000 ರೂಪಾಯಿ ಶರ್ಟ 40,000 ಕೋಟಿ ಗಟ್ಟಲೆ ತೋರಿಸ್ತಾನವ. ಅದು ಶರ್ಟು ಯಾರು ಕೋಟಿ ಗಟ್ಟಲೆ ಇಕ್ಕಳಲ್ಲ ಸರ್. ಯಾರೋ ಒಬ್ರು ಇಕ್ಕಳವ್ರು ಅಂದ್ರೆ ಇವ ಡುಬಾಕ್ ನನ್ ಮಗ, ಡುಬಾಕು ಅವ ಯಾರ ಡುಬಾಕು ಅವ ಬಂದು ಈಗ ಗಿಲ್ಲಿ ಜೊತೆ ತೋರ್ಸ್ಲಿ, ಅವ ಗಂಡ್ಸಾದ್ರ ತೋರ್ಸ್ಲಿ. ಈಗ ಏನ್ ಮಾಡ್ಬೇಕು ಡಾಕ್ ಸತೀಶ್? ಅವನ್ಗ ಯಾಕ ಎಲ್ಲ ಜನ ಕ್ಯಾಕರ್ಸಿ ಮೊಕ್ಕುಗಿಬೇಕು ಕ್ಯಾಕರ್ಸಿ. ಅವ ಗಿಲ್ಲಿನ ಕಾಲ್ ಹಿಡ್ಕೋಬೇಕು. ಅವ ಗಿಲ್ಲಿನ ಕಾಲ್ ಹಿಡ್ಕೋಬೇಕು. ಗಿಲ್ಲಿ ಕಾಲ್ ಹಿಡ್ಕೊಂಡು ತೋರ್ಸ್ಬೇಕವ. ಅವ ಕರ್ನಾಟಕ ಜನ ಜೊತೆಲಿ ಬೆರ್ಕೋಬೇಕಾರ ಗಿಲ್ಲಿ ನಟನ ಕಾಲ್ ಹಿಡ್ಕೋಬೇಕು, ಸಾರಿ ಕೇಳ್ಬೇಕವ. ಹಂಗಿದ್ರ ಅವನ್ಗ ಮರ್ಯಾದಿ ನಮ್ಮ ಕರ್ನಾಟಕದಲ್ಲಿ.